ಎಸ್ಐಆರ್ ಕೆಲಸಕ್ಕೆ ನಿಯೋಜಿಸಿದವರ ಸರಣಿ ಸಾವುಗಳಾಗ್ತಾ ಇದೆ ರಾಜ್ಯದಲ್ಲಿ. ತುಮಕೂರಲ್ಲಿ ಅಪಘಾತ ಆಗಿ ಭುವನ ಸಾವನ್ನಪ್ಪಿದೆ. ಇದೊಂದೇ ಅಲ್ಲ, ಇಲ್ಲಿಗೆ ನಿಂತಿಲ್ಲ. ಇದು ಬೀದರ್ ಮತ್ತು ಬೆಂಗಳೂರಲ್ಲಿ ಮತ್ತಿಬ್ಬರ ದುರ್ಮರಣ ಆಗಿದೆ. ತುಮಕೂರಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗಿ ಭುವನ ಅನ್ನುವಂಥ ಅವರು ಅಧಿಕಾರಿ ದುರ್ಮರಣ ಹೊಂದಿದ್ರು. ಎಸ್ಐಆರ್ ಕೆಲಸಕ್ಕೆ ನಿಯೋಜಿಸಿದವರ ಸರಣಿ ಸಾವುಗಳಾಗ್ತಾ ಇದೆ. ಹೀಗಾಗಿ ಈ ಬಗ್ಗೆ ಪ್ರಶ್ನೆಗಳು ತಲೆದೂರುತ್ತಾ ಇದೆ, ಪ್ರಶ್ನೆಗಳೆದ್ದಿದೆ. ತುಮಕೂರಲ್ಲಿ ನಡೆದಿದ್ದಂತಹ ಅಪಘಾತ, ಅವಘಡ, ಭುವನ ಅವರ ಸಾವು. ಇನ್ನು ಬೀದರ್, ಬೆಂಗಳೂರಲ್ಲಿ ಮತ್ತಿಬ್ಬರ ದುರ್ಮರಣ ಆಗಿದೆ. ಈಗ ಟಾರ್ಗೆಟ್ ಕೊಡ್ತಿದ್ದಾರೆ. ಹಾಗಾದ್ರೆ ಒತ್ತಡದ ಆರೋಪ ನಿಜಾನ? ಬಿಎಲ್ಒಗಳ ನೇಮಕ ಮಾಡಿರುವಂಥದ್ದು, ಅವರಿಗೆ ಕಾಲ ಮಿತಿಯನ್ನ ಕೊಟ್ಟು ಒತ್ತಡವನ್ನ ಹೇರ್ತಾ ಇದ್ದಾರೆ ಮೇಲಧಿಕಾರಿಗಳು. ಆರೋಪ ನಿಜಾನ? ಹಿರಿಯ ಅಧಿಕಾರಿಗಳು ಒತ್ತಡ ಹಾಕ್ತಾ ಇದ್ದಾರಾ ಬಿಎಲ್ಒಗಳಿಗೆ? ವಿಸಿ ಆಗಿ ಕೆಲಸವನ್ನ ಮಾಡೋದು, ಅದ್ರ ಜೊತೆಗೆ ಬಿಎಲ್ಒಗೂ ಕೂಡ ಕೆಲಸವನ್ನ ಮಾಡಬೇಕಾ? ಏನ್ ತೀರ್ಮಾನ ಆಗಿದೆ? ಬಿಎಲ್ಒಗಳಿಗೆ ಕಾಡ್ತಿದೆಯಾ ಎಸ್ಐಆರ್ ಟಾರ್ಗೆಟ್ ಟೆನ್ಷನ್ ಅನ್ನುವ ಸಹಜ ಪ್ರಶ್ನೆ ಈಗ ಮುನ್ನೆಲೆಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದುರ್ಗಪ್ಪ, ವಿಠಲ್ ಹಾಗೆ ಹಂಸ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹಾಗೆ ಹೋಲ್ಡ್ ಆನ್, ಎಲ್ಲರಿಂದ ಅಪ್ಡೇಟ್ಸ್ ಪಡಿತೀನಿ. ಬೀದರ್ನಲ್ಲಿ ಎಸ್ಐಆರ್ ವೇಳೆ ಹೃದಯಾಘಾತದಿಂದ ಬಿಎಲ್ಒ ಸಾವನ್ನಪ್ಪಿರುವಂಥದ್ದು. ತುಮಕೂರಲ್ಲಿ ನಡೆದಂಥ ಅವಘಡದ ಡೀಟೇಲ್ಸ್ ನೋಡಿದ್ವಿ ನಾವೀಗ. ಭುವನ ಅನ್ನುವಂಥ ವಿಸಿ ಅವರ ಸಾವು. ಅವರು ಬಿಎಲ್ಒ ನೇಮಕ ಆದ ನಂತರದಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದಾಗ ಆಗಿದೆ ಆಕ್ಸಿಡೆಂಟ್. ಅಮಲಾಪುರ ಗ್ರಾಮದಲ್ಲಿ ನಿನ್ನೆ ಸಾವನ್ನಪ್ಪಿದ ಬಿಎಲ್ಒ. ಭಾಲ್ಕಿ ಮೂಲದ 45 ವರ್ಷದ ಸುನಿಲ್ ಹಾರ್ಟ್ ಅಟ್ಯಾಕ್ ಆಗಿದೆ ಇವರಿಗೆ. ನನ್ನ ಕೆಲಸದ ಮೇಲೆ ಸುನಿಲ್ಗೆ ಎದೆನೋವು ಕಾಣಿಸ್ಕೊಳ್ತು. ವರ್ಕ್ನಲ್ಲಿದ್ದು, ಕೆಲಸದಲ್ಲಿದ್ದು. ಬೂತ್ ನಂಬರ್ 33ರಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಎದೆನೋವು ಕಾಣಿಸಿಕೊಳ್ಳುತ್ತೆ. ಚಿಕಿತ್ಸೆ ಫಲಿಸದೆ ಬಿಎಲ್ಒ ಸುನಿಲ್ ಸಾವನ್ನಪ್ಪಿದ್ದಾರೆ. ಬೂತ್ ನಂಬರ್ 33ರಲ್ಲಿ ನಡೆದಂತಹ ಮತ್ತೊಂದು ದುರ್ಘಟನೆ ಇದು. ಇವರು ಕೂಡ ಬಿಎಲ್ಒ ಆಗಿ ನೇಮಕಗೊಂಡಿದ್ದು. ಎಸ್ಐಆರ್ ಪ್ರಕ್ರಿಯೆಯನ್ನು ಮುಗಿಸೋದಕ್ಕೆ ಬಹುತೇಕ ಜುಲೈ ಎಂಡ್, ಅಲ್ಲಿವರೆಗೂ ಟೈಮ್ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದುರ್ಗಪ್ಪ, ಬೀದರ್ನಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದುರ್ಗಪ್ಪ, ಬಿಎಲ್ಒ ಆಗಿ ನೇಮಕವಾಗಿದ್ದಂತಹ ಸುನಿಲ್ ಅವರ ಸಾವಿನ ವಿಚಾರವನ್ನ ನೋಡ್ತಾ ಇದ್ದೀವಿ. ಸಹಜವಾಗಿ ಒಂದಿಷ್ಟು ಪ್ರಶ್ನೆಗಳು ಮುನ್ನೆಲೆಯಲ್ಲಿದೆ. ಒತ್ತಡನ ಮೊದಲಿಗೆ ಬರೋದೇ ಈ ಒಂದು ವಿಚಾರ. ಸೊ ಆ ಬಗ್ಗೆ ಏನಾದರೂ ಡೀಟೇಲ್ಸ್ ಗೊತ್ತಾಗ್ತಾ ಇದೆ, ಅಥವಾ ಇವ್ರಿಗೆ ಬೇರೆ ಏನಾದರೂ ಹೃದಯ ಸಂಬಂಧಿ ಕಾಯಿಲೆ, ವಯೋಸಹಜ ಕಾಯಿಲೆ ಆ ಥರದ್ದು ಏನಾದರೂ ಇತ್ತಾ, ಅಥವಾ ಕೆಲಸದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒತ್ತಡ ಏನಾದರೂ ಆಗ್ತಿತ್ತಂತ ಅವರ ಕುಟುಂಬಸ್ಥರು ಏನಾದರೂ ಹೇಳ್ಕೊಂಡಿದ್ದಾರೆ ಈ ಬಗ್ಗೆ? ಅರುಣ್, ಏನು ಕಳೆದ ಜೂನ್ 30ರಿಂದ ಈಗಾಗಲೇ ಎಸ್ಐಆರ್ ಅಭಿಯಾನ ಪ್ರಕ್ರಿಯೆ ಶುರುವಾಗಿರ್ತಕ್ಕಂಥದ್ದು, ವಿಶೇಷ ಮತ ಪರಿಷ್ಕರಣೆ ಕಾರ್ಯ ಆರಂಭ ಆಗಿರ್ತಕ್ಕಂಥದ್ದು. ಬೀದರ್ನಲ್ಲೂ ಕೂಡ ಈಗಾಗಲೇ ಕಳೆದ 5 ದಿನಗಳಿಂದ ಈ ಒಂದು ಎಸ್ಐಆರ್ ಪ್ರಕ್ರಿಯೆ ಶುರುವಾಗಿರ್ತಕ್ಕಂಥದ್ದು. ಏನು ಈ ಒಂದು ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಬಿಎಲ್ಒ ನಿನ್ನೆ ಹೃದಯಾಘಾತದಿಂದ ನಿಧನ ಹೊಂದಿರತಕ್ಕಂಥದ್ದು. ಈಗಾಗಲೇ ರಾಜ್ಯಾದ್ಯಂತ ಏನು ಬಿಎಲ್ಒಗಳ ಮೇಲೆ ಒತ್ತಡದಿಂದಾಗಿ ಇವತ್ತು ಸಾವು ನೋವುಗಳು ಸಂಭವಿಸ್ತಾ ಆರೋಪಗಳು ಕೇಳಿ ಬರ್ತಾ ಇದೆ. ಅದೇ ರೀತಿ ಬೀದರ್ನಲ್ಲೂ ಕೂಡ ಇಂಥದೇ ಒಂದು ಒತ್ತಡ ಆಗಿ ಹೃದಯಾಘಾತ ಆಗಿದೆ ಅನ್ನೋ ಒಂದು ಅನುಮಾನ ಕೂಡ ಈಗ ಇರ್ತಕ್ಕಂಥದ್ದು. ಏನು ನಿನ್ನೆ ಸುನೀಲ್ ಎಂಬ 45 ವರ್ಷದ ಒಂದು ಶಿಕ್ಷಕ, ಏನು ಬಿಎಲ್ಒ ಆಗಿರ್ತಕ್ಕಂಥ ಶಿಕ್ಷಕ ಏನು ಹೃದಯಾಘಾತದಿಂದ ಸಾವನ್ನಪ್ಪಿರ್ತಕ್ಕಂಥದ್ದು. ನಿನ್ನೆ ಅಮಲಾಪುರ ಗ್ರಾಮದ ಬೂತ್ ನಂಬರ್ 33ರಲ್ಲಿ ಏನು ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಎದೆನೋವು ಕಾಣಿಸಿಕೊಂಡಿದೆ. ಎದೆನೋವು ಕಾಣಿಸಿಕೊಂಡು ಕುಸಿದು ಬಿದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಈ ಸ್ಥಳೀಯರು ಏನು ಬೀದರ್ನ ಖಾಸಗಿ ಆಸ್ಪತ್ರೆಗೆ ರವಾನೆ ಮಾಡಿ ಚಿಕಿತ್ಸೆಗೆ ಅಡ್ಮಿಟ್ ಅನ್ನು ಕೂಡ ಮಾಡಿಸ್ತಾರೆ. ಆದ್ರೆ ಅಡ್ಮಿಟ್ ಆದಂತ ಸಂದರ್ಭದಲ್ಲಿ ಏನು ಸ್ಟಂಟ್ ಏನು ಖಾಸಗಿ ಆಸ್ಪತ್ರೆಯಲ್ಲಿ ಆ ಸುನಿಲ್ಗೆ ಸ್ಟಂಟ್ ಅನ್ನು ಅಳವಡಿಸ್ತಾರೆ. ಸ್ಟಂಟ್ ಅಳವಡಿಸಿದ್ರು ಕೂಡ ಏನು ಮತ್ತೊಮ್ಮೆ ಹೃದಯಾಘಾತ ಆಗಿ ಏನು ಸುನಿಲ್ ಸಾವನ್ನಪ್ಪಿರ್ತಕ್ಕಂಥದ್ದು ಕುಟುಂಬಸ್ಥರಿಗೆ ತೀವ್ರ ಆಘಾತವನ್ನು ಉಂಟು ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಕಳೆದ ಹಲವು ದಿನಗಳಿಂದ ಏನು ಒಂದು ಕಡೆ ಶಿಕ್ಷಕ ವೃತ್ತಿ ಜೊತೆಗೆ ಬಿಎಲ್ಒ ಆಗಿ ನಿರ್ವಹಿಸ್ತಾ ಇದ್ದಾರೆ. ಮತ್ತೆ ಮತ್ತೊಂದು ಕಡೆ ಏನು ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಕ್ಕಂಥ ಬಿಎಲ್ಒಗಳಿಗೆ ಈಗಾಗಲೇ ನಿಖರ ಮತ್ತು ಜವಾಬ್ದಾರಿಯುತವಾಗಿ ಕಾರ್ಯವನ್ನ ನಿರ್ವಹಿಸಬೇಕನ್ನೋ ಒಂದು ಸೂಚನೆ ಕೂಡ ಏನು ಚುನಾವಣಾ ಅಧಿಕಾರಿಗಳಿಂದ ಇರತಕ್ಕಂಥದ್ದು. ಹೀಗಾಗಿ ಎಲ್ಲೋ ಒಂದ್ ಕಡೆ ಜುಲೈ ಈ ತಿಂಗಳ ಒಳಗಾಗಿ ಏನು ಈ ಒಂದು ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಬೇಕಾದ ಹಿನ್ನೆಲೆಯಲ್ಲಿ ಒಂದ್ ಕಡೆ ಏನಾದ್ರೂ ಬಿಎಲ್ಒಗಳಿಗೆ ಒತ್ತಡ ಇದೆ ಅನ್ನೋ ಒಂದು ಅನುಮಾನ ಕೂಡ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಸಾಕಷ್ಟು ಆರೋಪಗಳು ಕೂಡ ಈಗಾಗಲೇ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಬೀದರ್ನಲ್ಲಿ ಈವರೆಗೆ ಏನು ಸುಮಾರು 3,32,000 ಗಣತಿ ಕಾರ್ಯ ಏನು ಅರ್ಜಿಗಳು ವಿತರಣೆ ಆಗಿರ್ತಕ್ಕಂಥದ್ದು. ಮತ್ತೆ
ಮೂವತ್ತು ಸಾವಿರಕ್ಕೂ ಅರ್ಜಿಗಳು ಸ್ವೀಕೃತ ಕೂಡ ಆಗಿರ್ತಕ್ಕಂಥದ್ದು. ಈ ಬೆನ್ನಲ್ಲೇ ಈಗ ನಿನ್ನೆ ಸುನೀಲ್ ಎಂಬ BLO ಹೃದಯಾಘಾತನ ಆಗಿ ಸಾವನ್ನಪ್ಪಿರ್ತಕ್ಕಂಥದ್ದು. ಇನ್ನಿತರ BLOಗಳು ಕೂಡ ಆತಂಕ ಉಂಟು ಮಾಡಿರ್ತಕ್ಕಂಥದ್ದು. ಏನು BLO ಏನು ಮೃತಪಟ್ಟಿರ್ತಕ್ಕಂಥ BL ಸುನೀಲ್ಗೆ ಒತ್ತಡ ಏನಾದ್ರೂ ಇತ್ತ ಅಥವಾ ಮುಂಚೆಯೇ ಇವ್ರಿಗೆ ಹೃದಯ ಸಮಸ್ಯೆ ಕಾಯಿಲೆ ಏನಾದ್ರೂ ಇತ್ತ ಅನ್ನೋದು ಇನ್ನಷ್ಟೇ ತಿಳಿ ಬರಬೇಕಾಗಿದೆ ಅರುಣ್. ಓಕೆ, ಹೋಲ್ಡ್ ಆನ್ ದುರ್ಗಪ್ಪ. ಇನ್ನು ಬೆಂಗಳೂರಲ್ಲೂ ಕೂಡ ಥೇಟ್ ಇಂಥದ್ದೇ ಒಂದು ದುರ್ಘಟನೆ, ದುರ್ಮರಣ ನಡೆದು ಹೋಗಿದೆ. ಭುವನ ಬೆನ್ನಲ್ಲೇ ಬೆಂಗಳೂರಿನ ನಟರಾಜ್ ಸಾವನ್ನಪ್ಪಿರೋದು. ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಇವರು ಕೂಡ BLO ನಟರಾಜ್. ನನ್ನೆ ಕೆಲಸ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದ್ದಂತಹ BLO ನಟರಾಜ್ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಹೃದಯಾಘಾತದಿಂದ ಕೊನೆ ಉಸಿರೆಳೆದಿದ್ದಾರೆ. ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇದ್ದಾಗ ಆಗಿದ್ದು. ಬೆಂಗಳೂರು ದಕ್ಷಿಣದಲ್ಲಿ BLO ಆಗಿದ್ರು ನಟರಾಜ್ ಅವರು. ರಾತ್ರಿ ಮಲಗಿದ್ದಾಗಲೇ ನಟರಾಜ್ಗೆ ಹೃದಯಾಘಾತ ಆಗಿದೆ. ಕೆಲಸ ಮುಗಿಸ್ಕೊಂಡು ಅವರು ವಾಪಸ್ ಹೋಗಿದ್ರು ಮನೆಗೆ. ನಟರಾಜ್ ಸಾವಿಗೆ ಶಾಸಕ ಸುರೇಶ್ ಕುಮಾರ್ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿದ್ದಾರೆ. ಅವರ ಸಾವಿಗೆ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ನಟರಾಜ್ ಜೊತೆಗಿನ ಒಡನಾಟದ ಬಗ್ಗೆ ಅವರು ಮೆಲ್ಲಕನ್ನ ಹಾಕಿಕೊಂಡಿದ್ದಾರೆ ಶಾಸಕ ಸುರೇಶ್ ಕುಮಾರ್. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹಂಸ, ಲೈವ್ ನಲ್ಲಿ ಜಾಯ್ನ್ ಆಗ್ತಾರೆ. ಹಂಸ, ಈ ಹಿಂದೆ ಜಾತಿ ಗಣತಿ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಶಿಕ್ಷಕರ ನೇಮಕ ಏನ್ ಮಾಡಿದ್ರು, ಆಗ ಅವರಿಗೆ ಸ್ಕೂಲಲ್ಲಿ ಪಾಠ ಮಾಡಿ ಅದಾದ ನಂತರದಲ್ಲಿ ಜಾತಿ ಗಣತಿ ಪ್ರಕ್ರಿಯೆಯಲ್ಲಿ ಭಾಗಿಯಾಗಬೇಕು ಅನ್ನುವಂಥದ್ದನ್ನ ನಿರ್ಧಾರ ಮಾಡಿತ್ತು. ಸೊ ಆಗ ಅವರು ಹೋರಾಟ ಮಾಡಿದ್ರು, ಒತ್ತಡ ಆಗ್ಬಿಡುತ್ತೆ ನಮಗೆ ಜಾಸ್ತಿ ಅಂತ. ಸೊ ಇಲ್ಲೂ ಕೂಡ ಹಾಗೇನಾದ್ರೂ ಆಗ್ತಾ ಇದೆಯಾ? ಇವರು ವಿಲೇಜ್ ಅಕೌಂಟೆಂಟ್ ಆಗಿ ಕೆಲಸ ಮಾಡಬೇಕು, BLO ಆಗಿ ಕೂಡ ಕೆಲಸ ಮಾಡಬೇಕು, ಆ ನಿರ್ಧಾರನ ಈ ಒತ್ತಡದಿಂದಾನೇ ಈ ರೀತಿಯಾದಂತಹ ಸಾವು ನೋವುಗಳ ಒತ್ತಡ ಇರಬಹುದು ಅನ್ನುವಂತಹ ಒಂದು ಶಂಕೆ ಈಗ ಬರ್ತಿರುವಂತದ್ದು. ಯಾಕೆಂತ ಹೇಳಿದ್ರೆ ನಿನ್ನೆಯಷ್ಟೇ ಅವರು ಒಂದು SIR ಪ್ರಕ್ರಿಯೆನ ಮುಗಿಸಿ ಮನೆಗೆ ಬಂದಿರ್ತಾರೆ. ನಾವು ನೋಡಬಹುದು ಆ ಬೆಂಗಳೂರು ಒಂದು GBA ಏನಿದೆ, ಬೃಹತ್ ಒಂದು ಇರುವಂತದ್ದು ಸಿಟಿ ಇದು. ಸೊ ಇಲ್ಲಿ ಒಂದು ಪ್ರತಿ ಮನೆಗಳಿಗೂ ಹೋಗಿ ಒಂದು ಅವರ ಒಂದು ಇದು SIR ಮಾಡುವಂತದ್ದು ಪ್ರಕ್ರಿಯೆ ಏನ್ ಸಾಮಾನ್ಯ ಅಲ್ಲ. ಸೊ ಅಂತದ್ರಲ್ಲಿ ಇದನ್ನ ಜುಲೈ 8ಗೆ ಮುಗಿಸ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವರು ಕೂಡ ಝೋನ್ ವೈಸ್ ಗಳಲ್ಲಿ ಇಷ್ಟೊಂದು ಮನೆಗಳನ್ನ ನೀವು ಕವರ್ ಮಾಡ್ಬೇಕು ಅನ್ನುವಂತಹ ಒಂದು ಆ ಟಾಸ್ಕ್ ಅನ್ನು ಕೂಡ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಇವರುಗಳು ಕೂಡ ಒಂದು ಮನೆಗೆ ಹೋಗಿ ಆ ಒಂದು ಅವ್ರಿಗೆ ನಿಗದಿಪಡಿಸಿರುವಂತಹ ಒಂದು ಸಮಯದೊಳಗೆ ಮತ್ತೆ ಡೇಟ್ ಒಳಗಡೆ ಏನಿದೆ ನಮ್ಮ ಒಂದು ಟಾರ್ಗೆಟ್ ನ ಮುಗಿಸ್ಬೇಕು ಅನ್ನುವಂತಹ ಒಂದು ಟೆನ್ಷನ್ಗಳು ಕೂಡ ಇರುತ್ತೆ. ಈಗಾಗಲೇ ನೋಡ್ಬಹುದು ಬೆಂಗಳೂರು ಸಿಟಿ ಲೈಫ್ ಅಲ್ಲಿ ಎಂತವ್ರಿಗೂ ಕೂಡ ಹಾರ್ಟ್ ಅಟ್ಯಾಕ್ ಆಗುವಂತದ್ದಿದೆ. ಯಾಕಂತ ಹೇಳಿದ್ರೆ ಇದೊಂದು ಸ್ಟ್ರೆಸ್ಫುಲ್ ಲೈಫ್ ನಲ್ಲಿ ಜನರು ಹೋಗ್ತಿರುವಂತದ್ದು. ಸೊ ಇಂತಹ ಸಂದರ್ಭದಲ್ಲಿ ಈಗ ಇರುವಂತಹ ಒಂದು ವರ್ಕ್ ನ ಜೊತೆಗೆ ಮತ್ತಷ್ಟು ವರ್ಕ್ ಲೋಡ್ ಕೊಟ್ಟಾಗ ಸಾಮಾನ್ಯವಾಗಿ ಸ್ಟ್ರೆಸ್ ಆಗುವಂತದ್ದು ತುಂಬಾನೇ ಸರ್ವೇ ಸಾಮಾನ್ಯವಾಗಿ ಆಗ್ಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ. ಸೊ ಇವ್ರಿಗೂ ಕೂಡ ಅದೇ ಆಗಿರುವಂತಹ ಸಾಧ್ಯತೆಗಳು ಇದು ಹೆಚ್ಚಾಗಿ ಇದೆ. ಯಾಕಂತ ಹೇಳಿದ್ರೆ ಇವ್ರಿಗೆ ಏಕಾಏಕಿ ಒಂದು ಹಾರ್ಟ್ ಅಟ್ಯಾಕ್ ಆಗಿರುವಂತದ್ದು. ಒಂದು ಮಾಹಿತಿಯ ಪ್ರಕಾರ ಇವ್ರಿಗೆ ಯಾವುದೇ ಒಂದು ಹೆಲ್ತ್ ಸಮಸ್ಯೆ ಅಷ್ಟರ ಮಟ್ಟಿಗೆ ಕಾಡ್ತಿರ್ಲಿಲ್ಲ ಅನ್ನುವಂಥದ್ದು ಇದೆ. ಆದ್ರೆ ಇದನ್ನ ಒಂದು ವೈದ್ಯರು ಕಂಪ್ಲೀಟ್ ಆಗಿ ಒಂದು ದೃಢಪಡಿಸುವವರೆಗೂ ಕೂಡ ಯಾವುದನ್ನು ಕೂಡ ಹೇಳೋದಕ್ಕೆ ಆಗೋದಿಲ್ಲ. ಸೊ ಈಗಾಗ್ಲೇ ರಾತ್ರಿ ಒಂದು SIR ಪ್ರಕ್ರಿಯೆಯನ್ನ ಮುಗಿಸಿ ಬಂದು ಮನೆಯಲ್ಲಿ ಮಲ್ಕೊಂಡಿದ್ರು ನಟರಾಜು. ಆದ್ರೆ ಬೆಳಗ್ಗೆ 7 ಅವರು ಒಂದು ಎಚ್ಚರಗೊಳ್ಳಿಲ್ಲ. ಸೊ ಇಂತಹ ವೇಳೆ ಅನುಮಾನಗೊಂಡ ಒಂದು ಇವರು ಕುಟುಂಬಸ್ಥರು ಹೋಗಿ ನೋಡಿದಾಗ ಅವ್ರಿಗೆ ಹೃದಯಾಘಾತವಾಗಿ ಹೋಗಿರುವಂತದ್ದು ಈಗ ಬೆಳಕಿಗೆ ಬಂದಿರುವಂತದ್ದು. ಓಕೆ, ಹೋಲ್ಡ್ ಆನ್ ಹಂಸ. ಇನ್ನು ತುಮಕೂರಲ್ಲಿ ನಿನ್ನೆ ಆಕ್ಸಿಡೆಂಟ್ ನಲ್ಲಿ ಸಾವನ್ನಪ್ಪಿದ್ದಂತಹ BLO ಭುವನ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಬೆಂಗಳೂರಿನ ಬೇಗೂರಲ್ಲಿ ಭುವನ ಅವರ ಅಂತ್ಯ ಸಂಸ್ಕಾರ ನಡೀತಾ ಇದೆ. ನಿನ್ನೆ ತುಮಕೂರು ಬಳಿ ಅಪಘಾತದಲ್ಲಿ ಸಾವನ್ನಪ್ಪಿದೆ. ಕೆಲಸಕ್ಕೆ ಹೋಗಬೇಕಾಗಿದ್ದಂತಹ ಸಂದರ್ಭದಲ್ಲಿ ಇದಕ್ಕೂ ಕೂಡ ಒತ್ತಡನೇ ಕಾರಣ ಅಂತ ಆರೋಪಗಳಿದೆ. ಅಂದ್ರೆ ಬೇಗ ಬೇಗ ಮುಗಿಸ್ಬೇಕು, ಬೇಗ ಬೇಗ ರೀಚ್ ಆಗಬೇಕು, ಯಾವ ಊರುಗಳಿಗೆ ಹೋಗಬೇಕು, ಈ ರೀತಿ ಟಾರ್ಗೆಟಾ, ಒತ್ತಡನ ಹಿರಿಯ ಅಧಿಕಾರಿಗಳದ್ದು. ಸೊ ಆ ಒತ್ತಡದಿಂದ ಆ ಟಾರ್ಗೆಟ್ ರೀಚ್ ಆಗೋದಕ್ಕೆ ಅವಸರದಲ್ಲಿ ಆಕ್ಸಿಡೆಂಟ್ ಆಗೋಯ್ತಾ? ಸಹಜವಾದಂಥ ಪ್ರಶ್ನೆಗಳೀಗ ಬರ್ತಾ ಇದೆ. ಈ ಬಗ್ಗೆ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ತುಮಕೂರಲ್ಲಿ ಸಾವನ್ನಪ್ಪಿರುವಂಥ BLO ಅವರ ಫೋಟೋ ನೋಡ್ತಾ ಇದ್ದೀವಿ. ಭುವನ ಅವರು ವಿಲೇಜ್ ಅಕೌಂಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ರು. BLO ಆಗಿ ಅವರನ್ನು ನೇಮಕ ಮಾಡಲಾಗಿತ್ತು. ಕೆಲಸ ಕೂಡ ಈಗಾಗಲೇ ಶುರುವಾಗಿತ್ತು. ಆದರೆ ಈ ಬಗ್ಗೆ ಆರೋಪಗಳಿದೆ ಸದ್ಯಕ್ಕೆ. ಅಪಘಾತದಲ್ಲಿ ಭುವನ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ತುಮಕೂರು DC ಕಚೇರಿ ಮುಂದೆ ಪ್ರತಿಭಟನೆ ಆಗ್ತಾ ಇದೆ. ತುಮಕೂರು ತಹಶೀಲ್ದಾರ್ ವಿರುದ್ಧ ಕ್ರಮ ಆಗಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ವಿಲೇಜ್ ಅಕೌಂಟೆಂಟ್ಸ್. ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅಹೋರಾತ್ರಿ ಧರಣಿ. ತಹಶೀಲ್ದಾರನ್ನ ಕರ್ತವ್ಯದಿಂದ ಕೂಡಲೇ ಬಿಡುಗಡೆಗೊಳಿಸಬೇಕು, ಅಂದ್ರೆ ಅಮಾನತ್ ಮಾಡಬೇಕು ಅಂತ ಜಿಲ್ಲಾಧಿಕಾರಿಗೆ ಒತ್ತಾಯ ಮಾಡ್ತಾ ಇದ್ದಾರೆ. ಅಂದ್ರೆ VLOಗಳ ಮೇಲೆ, VAಗಳ ಮೇಲೆ ತಹಶೀಲ್ದಾರ್ ಅವರು ಬರೋದು.
ಸೊ ಅವರ ಒತ್ತಡದಿಂದ ಈ ರೀತಿಯಾಗಿದೆ ಅನ್ನುವಂಥದ್ದು ಇವರ ಆರೋಪ. ಸೊ ಹಾಗಾಗಿ ತುಮಕೂರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅಹೋರಾತ್ರಿ ಧರಣಿ ಆಗಿದೆ. ತಹಶೀಲ್ದಾರ್ ಅವರನ್ನ ಸಸ್ಪೆಂಡ್ ಮಾಡಬೇಕು, ಕರ್ತವ್ಯದಿಂದ ಬಿಡುಗಡೆಗೊಳಿಸಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳಿಗೆ. ಮಹಿಳಾ ವಿಎಗಳು, ವಿಲೇಜ್ ಅಕೌಂಟೆಂಟ್ಸ್ಗಳು, ಪುರುಷರು ಸೇರಿದಂಗೆ ಎಲ್ಲರೂ ಇದ್ದಾರೆ. ನೂರಾರು ವಿಎಗಳಿಂದ ಅಹೋರಾತ್ರಿ ಧರಣಿ ಆಗ್ತಾ ಇದೆ. SIR ನೋಂದಣಿಗೆ ತೆರಳುತ್ತಾ ಇದ್ದ ವಿಎಗೆ ಅಪಘಾತ ಆಗಿರುವಂತಹ ವಿಚಾರ ತುಮಕೂರು ಜಿಲ್ಲೆಯ ತಿಪಟೂರಿನ ಹುಣಸೆ ಘಟ್ಟದಲ್ಲಿ ಈ ಒಂದು ಘಟನೆ ನಡೆದಿದ್ದು. ನೆನ್ನೆ ಸ್ಕೂಟರ್ ಸ್ಕಿಡ್ ಆಗಿ ಬಿದ್ದು ಗಾಯಗೊಂಡಿರುವಂತಹ ಯಶಸ್ವಿನಿ. ಮತ್ತೊಬ್ಬರ ಕಥೆ ಇದು. ಸ್ಕೂಟರ್ ಸ್ಕಿಡ್ ಆಗಿ ಕೆಳಗೆ ಬಿದ್ದಿದ್ದ ಯಶಸ್ವಿ. ಕಾಲಿನ ಮೂಳೆ, ಕೈಗೆ ಪೆಟ್ಟು, ಕಾಲಿನ ಮೂಳೆ ಮುರಿತ ಆಗಿದೆ. ನಿನ್ನೆ ಬೆಳಗ್ಗೆ 6 ಗಂಟೆಗೆ ಹುಣಸೆ ಘಟ್ಟಕ್ಕೆ ಯಶಸ್ವಿನಿ ಅವರು ಹೋಗ್ತಾ ಇದ್ರು. ಮಾರ್ಗ ಮಧ್ಯೆ ಉಪ ತಹಶೀಲ್ದಾರ್ ವಿಡಿಯೋ ಕಾಲ್ ಮಾಡಿದ್ದಾರೆ. ಸ್ಕೂಟಿ ಓಡಿಸುವಾಗ ತರಾತುರಿಯಲ್ಲಿ ಸ್ಥಳಕ್ಕೆ ತೆರಳುವಾಗ ಬೈಕ್ ಸ್ಕಿಡ್ ಆಗಿದೆ. ಅಧಿಕಾರಿಗಳ ಒತ್ತಡದಿಂದಲೇ ಅಪಘಾತ ಅಂತ ಕಿಡಿಕಾರಲಾಗ್ತಾ ಇದೆ. ಭವನ ಸಾವಿಗೂ ಅಧಿಕಾರಿಗಳೇ ಕಾರಣ ಅಂತ ಯಶಸ್ವಿನಿ ಅವರು ಆರೋಪ ಮಾಡಿದ್ದಾರೆ. ಅಂದ್ರೆ ಅವರಿಗಾಗಿದ್ದಂಥ ಎಕ್ಸ್ಪೀರಿಯನ್ಸ್ ಅವರು ಇಲ್ಲಿ ಹಂಚಿಕೊಂಡಿದ್ದಾರೆ. ನನಗೂ ಕೂಡ ವಿಡಿಯೋ ಕಾಲ್ ಬಂದಿತ್ತು ಅಂತ. ತುಮಕೂರಿನ DC ಕಚೇರಿ ಬಳಿ ನಡೀತಾ ಇರುವಂತಹ ಪ್ರತಿಭಟನೆಯಲ್ಲಿ ಕೆಳಗೆ ಬಿದ್ದಿರುವಂತ ಯಶಸ್ವಿನಿ ನೋಡಿ, ಸ್ಟ್ರೆಚರ್ ಮೇಲೆ ಕೂತ್ಕೊಂಡಿದ್ದಾರೆ ಅವರು, ವೀಲ್ ಚೇರ್ ಮೇಲೆ ಕೂತ್ಕೊಂಡಿದ್ದಾರೆ ಅವರು, ಕಾಲಿಗೆ ಬ್ಯಾಂಡೇಜ್ ಇದೆ. ಇವರು ಕೂಡ BLO ಆಗಿದ್ರು. ಇವರು ಸ್ಕೂಟಿಯಿಂದ ಬೀಳೋಕೆ ಕಾರಣ ತಹಶೀಲ್ದಾರ್ ಕಾಲ್ ಮಾಡಿದ್ರಂತೆ, ವಿಡಿಯೋ ಕಾಲ್. ಹೇಗೆ ರಿಸೀವ್ ಮಾಡಬೇಕು ಕಾಲ್ ಡ್ರೈವ್ ಮಾಡುವಾಗ? ಇದು SIR ಸ್ಟಾರ್ಟ್ ಆಯಿತು. ಅದಕ್ಕೂ ಮುಂಚೆ ಭೌತಿಕತೆಯಿಂದನೂ ನಮಗೆ ಪ್ರೆಷರ್ ಇದೆ, ಇಲ್ಲ ಅಂತಲ್ಲ, ಮಾಡ್ತಿದ್ವಿ. ಬಟ್ ಇದು SIR ಏನು ಸ್ಟಾರ್ಟ್ ಆಯಿತು, ಅರ್ಲಿ ಮಾರ್ನಿಂಗ್ ಹೋಗಬೇಕು ಅಂತ ಹೇಳಿದ್ರು. 7 ಗಂಟೆಗೆ ಆಲ್ಮೋಸ್ಟ್ ಯಾವಾಗಲೂ ಎವ್ರಿ ಡೇ SIR ಸ್ಟಾರ್ಟ್ ಆದಾಗಿಂದ ನಮಗೆ ಕಾಲ್ಸ್ ಬರ್ತಿದೆ. ವಾಟ್ಸಪ್ ಕಾಲು ಅಲ್ಲಿ ವಿಡಿಯೋ ಕಾಲ್ ಮಾಡ್ತಾರೆ. ವಿಡಿಯೋ ಕಾಲ್ ಎಲ್ಲಿದ್ದೀರಾ ಅಂತ ಹೇಳ್ಬಿಟ್ಟು ಆನ್ ಮಾಡಿ ಅಂತ ಹೇಳ್ತಾರೆ. ಸೊ ಹಂಗಾಗಿನೇ ನಾನು ಇನ್ನು ಜಸ್ಟ್ ಮುಗ್ದಿತ್ತು, ನಾನು ಮೀಟಿಂಗ್ ಅಟೆಂಡ್ ಮಾಡ್ತಿದ್ದೆ, ಗಾಡೀಲಿ ಹೋಗ್ತಾ ಅಂತ ಹೇಳಲ್ಲ, ಮುಗ್ದಿತ್ತು. ನಾ ಇನ್ನೇನು ರೀಚ್ ಆಗಬೇಕಾಗಿತ್ತು ಸರ್ಕಲ್ಲಿಗೆ, ಆ ಟೈಮಲ್ಲಿ ಕಟ್ ಮಾಡೋಕ್ಕೆ ಹೋಗಿ ಈ ಥರ ಆಯಿತು ಸರ್. ಮಾರ್ನಿಂಗು ವಿಡಿಯೋ ಕಾಲ್ ಬರೋದು DT ಅವ್ರ ಕಡೆಯಿಂದ ಬರುತ್ತೆ. ಸಮ್ಟೈಮ್ಸ್ ತಹಸೀಲ್ದಾರ್ ಅವ್ರು ಕೂಡ ಜಾಯಿನ್ ಆಗ್ತಾರೆ, ಸಮ್ಟೈಮ್ಸ್ ಆಗೋದಿಲ್ಲ. ನೆನ್ನೆ ಆಗಿದ್ರು ಅವರು ಕೂಡ. ಇನ್ಸ್ಟ್ರಕ್ಷನ್ಸ್ ಇತ್ತು, ಎಲ್ಲಿದ್ದೀರಾ ಏನು ಅಂತ ಕೇಳ್ತಾ ಇದ್ರು. ಹಿಂಗೆ ಹೋಗ್ತಾ ಇದ್ದೀವಿ, ಹೊರಟಿದ್ದೀವಿ ಅಂತೆಲ್ಲ ಹೇಳಿದ್ವಿ. ಸೊ ಅಂತ ಆ ಟೈಮಲ್ಲಿ ಡೀಟೇಲ್ಸ್ ಕೊಡ್ತಾರೆ ನಮ್ಮ ತುಮಕೂರು ಪ್ರತಿನಿಧಿ ವಿಠಲ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಠಲ್, ನನ್ನೆ ಆಕ್ಸಿಡೆಂಟ್ ಆದ ನಂತರದಲ್ಲಿ ಭುವನ ಅವರಿಗೆ ಇದು ಆಕ್ಸಿಡೆಂಟ್ ಅನ್ನುವಂಥ ರೀತಿಯಲ್ಲಿ ಚರ್ಚೆಗಳಾಯಿತು. ಬಟ್ ಈಗ ಯಶಸ್ವಿನಿ ಅನ್ನುವಂಥ ಮತ್ತೊಬ್ಬ BLO ಕೊಡ್ತಾ ಇರುವಂಥ ಮಾಹಿತಿ, ಅವರ ಹೇಳಿಕೆಯನ್ನು ನೋಡ್ತಾ ಇದ್ರೆ ಇದಕ್ಕೆ ಕಾರಣ ಬೇರೆನೇ ಇದೆ ಅಂತ ಅನಿಸ್ತಾ ಇದೆ. ಸಹಜವಾಗಿ ಪ್ರಶ್ನೆ ಬರುತ್ತೆ. ಸೊ ಇದಕ್ಕೆಲ್ಲ ಒತ್ತಡನೇ ರೀಸನ್ ಅಂತ? ಅರುಣ್, ನಿಜಕ್ಕೂ ಏನೋ ಯಶಸ್ವಿನಿ ಅವರು ಹೇಳೋ ಪ್ರಕಾರ ಇದಕ್ಕೆ ಒತ್ತಡನೇ ಮೇನ್ ರೀಸನ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಡೀ ಕರ್ನಾಟಕದಲ್ಲಿ, ಅದರಲ್ಲೂ ತುಮಕೂರು ಜಿಲ್ಲೆಯಲ್ಲಿ ಕೇವಲ 30 ದಿನಗಳಲ್ಲಿ SIR ಪ್ರಕ್ರಿಯೆಯನ್ನು ಮುಗಿಸ್ಬೇಕು ಅಂತ ಹೇಳಿ ಚುನಾವಣಾ ಆಯೋಗದಿಂದನೇ ಸ್ಥಳೀಯ ಚುನಾವಣಾಧಿಕಾರಿಗೆ ಆಗಿರ್ತಕ್ಕಂಥ ಜಿಲ್ಲಾಧಿಕಾರಿಗಳಿಗೆ ಇದು ಒಂದು ಒತ್ತಡ ಇದೆ. ಅವ್ರು ಒತ್ತಡ ಏನ್ ಮಾಡ್ತಾರೆ, ಕೆಳಗಡೆನ ಅಧಿಕಾರಿಗಳ ಮೇಲೆ ಹಾಕ್ತಾರೆ. ಹಿಂಗೆ ಚೈನ್ ಲಿಂಕ್ ಅಲ್ಲಿ ಕೊನೆಗೆ ಬಂದ್ ನಿಲ್ಲುವಂಥದ್ದು VAಗಳು ಮತ್ತೆ BLOಗಳ ಮೇಲೆ ನಿಲ್ಲುತ್ತೆ. ಸೊ ಇವರ ಪ್ರತಿನಿತ್ಯದ ವರ್ಕ್ ಏನಿರುತ್ತೆ ಅಂದ್ರೆ, ಏನು ಪ್ರತಿನಿತ್ಯ ಅವರು SIR ನ ರಿಜಿಸ್ಟರ್ ಮಾಡಿಸ್ತಾರೆ, ತಕ್ಷಣ ಅದೊಂದು ಫೋಟೋ ತೆಗೆದು ಡಿಜಿಟಲೈಸ್ ಮಾಡ್ಬೇಕು, ಏನೋ ಆನ್ಲೈನ್ ಅಲ್ಲಿ ಶೋ ಆಗೋ ತರ ಮಾಡ್ಬೇಕು ಅಂತ ಹೇಳಿ ಇವ್ರಿಗೆ ಇನ್ಸ್ಟ್ರಕ್ಷನ್ಸ್ ಇರುವಂತದ್ದು. ಇವ್ರಿಗೆ ಯಾವ ಕೆಲಸನೂ ಕೂಡ ಕ್ಲಿಯರ್ ಕಟ್ ಆಗಿ ಮಾಡೋದಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಒಂದು ಕಡೆ ನೆಟ್ವರ್ಕ್ ಸಮಸ್ಯೆ ಆದ್ರೆ, ಮತ್ತೊಂದು ಕಡೆ ಪದೇ ಸಭೆಗಳನ್ನ ಕರೆಯುವಂಥದ್ದು, ಪದೇ ವಿಡಿಯೋ ಕಾಲ್ ನಲ್ಲಿ ಬರುವಂತದ್ದು, ಪದೇ ನೀವು GPS ಫೋಟೋ ಹಾಕಿ ಅನ್ನೋಂಥದ್ದು. ಈ ಒಂದು ಒತ್ತಡದಿಂದ VAಗಳು ಮತ್ತೆ BLOಗಳು ಸಂಪೂರ್ಣವಾಗಿ ನೊಂದಿದ್ದಾರೆ ಅಂತಾನೆ ಹೇಳ್ಬೋದು. ಏನು ಯಶಸ್ವಿನಿ ಅವರು ಹೇಳೋ ಪ್ರಕಾರ ಏನು ಅವರು ಬೀಳೋ ಅಂತ ಕೆಲವೇ ಹೊತ್ತುಗಳ ಹಿಂದೆ ವಿಡಿಯೋ ಕಾಲ್ ಅಲ್ಲಿ ಮಾತಾಡಿದ್ದಾರೆ. ಅಂದ್ರೆ ತಹಶೀಲ್ದಾರ್ ಮತ್ತೆ DT ಅವರು ವಿಡಿಯೋ ಕಾಲ್ ತಗೊಂಡು ಲೊಕೇಶನ್ಗಳನ್ನ ತಗೊಂಡು ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ. ಸೊ ಎಲ್ಲಾ ಕೆಲಸನು ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಏನು ಇವರು ಯಶಸ್ವಿನಿ ಅವ್ರು ಏನಿದ್ದಾರೆ, ತಿಪ್ಟೂರ್ ತಾಲೂಕಿನ ಮತ್ತಿಘಟ್ಟದಲ್ಲಿ ಒಂದು ಗಾಡಿ ಸ್ಕಿಡ್ ಆಗಿ ಬಿದ್ದಿರುವಂತದ್ದು. ಒಂದು ವೇಳೆ ಏನಾದ್ರು ಆಕೆ ಹೆಲ್ಮೆಟ್ ಹಾಕಿಲ್ಲನೆ ಇದ್ದಿದ್ರೆ, ಆಕೆ ಹೇಳೋ ಪ್ರಕಾರ ಆಕೆ ಇನ್ನು ಆ VAನು ಕೂಡ ರಸ್ತೆಯಲ್ಲೇ ಸ್ಪಾಟ್ ಆಗ್ಬೇಕಾಗಿತ್ತು ಅಂತ ಹೇಳಿ ಆಕೆ ಹೇಳ್ತಾ ಇರೋ ಪ್ರಕಾರ. ಅದೃಷ್ಟವಶಾತ್ ಆಕೆ ಹೆಲ್ಮೆಟ್ ಹಾಕಿದ್ಲು. ಸೊ ಹಂಗಾಗಿ ಬಿದ್ದು ಕೈಗೆ ಕಾಲ್ಗೆ ಏಟ್ ಆಗಿರತಕ್ಕಂಥದ್ದು. ಸದ್ಯ ಈಗ ಆಕೆಯನ್ನ ಕರೆತಂದು ಇವತ್ತೇನು ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಂದು ಪ್ರತಿಭಟನೆ ಮಾಡ್ತಿದ್ರು, ಆ ಒಂದು ಪ್ರತಿಭಟನೆಯಲ್ಲಿ ಆಕೆಯನ್ನು ಕೂಡ ಭಾಗಿಯಾಗಿ ತಮಗಾದ ನೋವು ಜೊತೆಗೆ ತಮಗಾದ ಅನುಭವ, ಅಧಿಕಾರಿಗಳು ಯಾವ ರೀತಿ ಒತ್ತಡ ಆಗ್ತಾ ಇದಾರೆ ಅಂತ ಹೇಳಿ ಇಂಚಿಂಚಾಗಿ ಬಿಡ್ಸಿಟ್ಟಿರತಕ್ಕಂಥದ್ದು. ಈ ಬೆನ್ನಲ್ಲೇನೆ ಅಧಿಕಾರಿಗಳು ಕೂಡ ತಮ್ಮ ಅಸಹಾಯಕತೆಯನ್ನ ತೋರ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಕೇಂದ್ರ ಚುನಾವಣಾ ಆಯೋಗಕ್ಕೆ ಕೇವಲ
30 ದಿನಗಳಲ್ಲಿ ಈ ಒಂದು ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಿ ಕೊಡ್ಬೇಕಾಗುತ್ತೆ. ಕೇಳಿ ತುಮಕೂರು ಜಿಲ್ಲೆ ಅತಿ ದೊಡ್ಡ ಜಿಲ್ಲೆ, ಭೂ ಪ್ರದೇಶದಲ್ಲಿ 2ನೇ ಅತಿ ದೊಡ್ಡ ಜಿಲ್ಲೆ ತುಮಕೂರು ಜಿಲ್ಲೆ. ಸೊ ಹಿಂಗಾಗಿ ಪಾವಗಡ ಆಗಿರ್ಬೋದು, ಪಾವಗಡದಿಂದ ತಿಪ್ಟೂರು, ತುರುವೇಕೆರೆ, ಪ್ರತಿ ತಾಲೂಕುಗಳಲ್ಲೂ ಕೂಡ ಅಧಿಕಾರಿಗಳ ಸಂಖ್ಯೆನೂ ಕಡಿಮೆ ಇದೆ. ಮೇಲಧಿಕಾರಿಗಳು ಹೇಳ್ತಾ ಇರೋ ಪ್ರಕಾರ ಈ ಒಂದು SIR ಪ್ರೋಸೆಸ್ ನಲ್ಲಿ ಕೇವಲ ರೆವಿನ್ಯೂ ಜೊತೆಲಿ Okay. ಟೀಚರ್ಸ್ ನ ಅಟೆಂಡ್ ಮಾಡ್ಬೇಕು ಅಂತ ಹೇಳಿರೋದು. ಆದ್ರೆ ತುಮಕೂರು ಜಿಲ್ಲೆಯಲ್ಲಿ ಎಲ್ಲಾ ಇಲಾಖೆ ಅಧಿಕಾರಿಗಳು ಸಹಯೋಗದಲ್ಲಿ ಮಾಡ್ತಿರೋದ್ರಿಂದ ಆದಷ್ಟು ಒತ್ತಡ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಅರುಣ್, ಥ್ಯಾಂಕ್ ಯು ವಿಠಲ್ ಹಂಸ ದುರ್ಗಪ್ಪ ಎಲ್ಲ ಡೀಟೇಲ್ಸ್ಗೆ.